ಇರಾನ್ ಹಾಗೆ ಅಮೆರಿಕ ನಡುವೆ ಸಂಧಾನ ಮಾತುಕತೆ ಆರಂಭ ಆಗ್ತಾ ಇರುವಂತ ಸಂದರ್ಭ ಇದು. ನಿಮ್ಗೆ ಗೊತ್ತಿರೋ ಹಾಗೆ ಪಾಕಿಸ್ತಾನದಲ್ಲಿ ಈ ರೀತಿಯಾದಂತ ಒಂದು ಸಂಧಾನ ಮಾತುಕತೆ ನಡೆಯುತ್ತೆ. ಬಟ್ ವಿಚಾರ ಅಂತ ಅಂದ್ರೆ ಪಾಕ್ನ ಪಾತ್ರ ಇದರಲ್ಲಿ ಇಲ್ವಾ? ಪಾಕಿಸ್ತಾನ ಸಂಧಾನಕಾರ ಅಲ್ಲ, ಕೇವಲ ಸಂದೇಶ ರವಾನೆ ಮಾಡುವಂತ ಒಂದು ದೇಶ ಆಗಿರುತ್ತಷ್ಟೇ. ಫಾಕ್ಸ್ ನ್ಯೂಸ್ ಈ ವಿಚಾರವಾಗಿ ವರದಿ ಮಾಡಿದೆ. ಇರಾನ್ ಅಮೆರಿಕ ಮಧ್ಯೆ ನೇರ ಮಾತುಕತೆ ನಡೆಯುತ್ತೆ. ಇಸ್ಲಾಮಾಬಾದ್ನಲ್ಲಿ ಮುಖಾಮುಖಿ ಆಗುತ್ತವೆ ಈ ನಿಯೋಗ. ಇರಾನ್ ಅಮೆರಿಕ ಮಾತುಕತೆ ವೇಳೆ ಪಾಕ್ ಪಾತ್ರ ಶೂನ್ಯನ? ಹಾಗಾದ್ರೆ ಫಾಕ್ಸ್ ನ್ಯೂಸ್ ವರದಿ ಮಾಡ್ತಾ ಇರೋ ಪ್ರಕಾರವಾಗಿ ಹೌದು, ಶೂನ್ಯ. ಪಾಕಿಸ್ತಾನಕ್ಕೆ ಮಾತುಕತೆಯ ವ್ಯವಸ್ಥೆ ಮಾಡೋ ಕೆಲಸ ಮಾತ್ರ, ಒಂದು ವೇದಿಕೆ ಕಲ್ಪಿಸಿಕೊಡ್ತಾ ಇರೋದು ಪಾಕಿಸ್ತಾನ. ಅಥವಾ ನೀವು ಇನ್ನೂ ಅದನ್ನ ಬಹಳ ಇದು ಮಾತುಕತೆ ಅದ್ರ ಪಾತ್ರದ ವಿಚಾರವಾಗಿ ವಿವರಿಸಬೇಕು ಅಂತ ಒಂದು ಪೋಸ್ಟ್ ಮ್ಯಾನ್ ರೀತಿಯಾದಂಥ ಒಂದು ಕೆಲಸ. ಪತ್ರ ಬರೆದಿರೋರು ಒಬ್ರು, ಪತ್ರ ಓದೋರು ಒಬ್ರು, ಮಧ್ಯ ಅದನ್ನು ತೆಗೆದುಕೊಂಡು ಹೋಗಿ ಕೊಡೋದು ಮಾತ್ರ ಪೋಸ್ಟ್ ಮ್ಯಾನ್ ಕೆಲಸ ಆಗಿರುತ್ತಲ್ಲ, ಆ ಕೆಲಸ ಬಹುಶಃ ಪಾಕಿಸ್ತಾನದ್ದು ಅಂತ ಹೇಳಲಾಗ್ತಾ ಇದೆ. ಬಟ್ ಅದೇನೇ ಆದರೂ ಕೂಡ ಈಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನದ ಪಾತ್ರ ಅದನ್ನು ಆ ದೇಶ ಹೇಳ್ಕೊಳ್ತಾ ಇದೆ. ನಾನೆಲ್ಲ ಕನ್ವಿನ್ಸ್ ಮತ್ತೆ ಮೊನ್ನೆ ಮಾಡಿರುವಂಥ ಟ್ವೀಟ್ಗಳು ಪಾಕಿಸ್ತಾನ, ಇದೆಲ್ಲ ಕೂಡ ಪಾಕಿಸ್ತಾನದ ಪಾತ್ರ ಕೂಡ ಇದೆ ಅನ್ನುವಂಥ ರೀತಿಯಾಗಿಯೇ ಕೆಲಸ ಆಗ್ತಾ ಇದೆ. ಆದರೆ ಈಗ ಫಾಕ್ಸ್ ನ್ಯೂಸ್ ಅಂದರೆ ಕೆಲ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ವರದಿ ಮಾಡ್ತಾ ಇರೋ ರೀತಿಯಾಗಿ ಪಾಕಿಸ್ತಾನದ ಪಾತ್ರ ಸಂಧಾನದ ವಿಚಾರವಾಗಿ ಏನಿಲ್ಲ, ಆದರೆ ಸಂಧಾನಕಾರರಿಗೆ ಒಂದು ವೇದಿಕೆ ಕಲ್ಪಿಸ್ಕೊಡ್ತಾ ಇರುವಂಥದ್ದು ಮತ್ತೆ ನೇರವಾಗಿ ಇರಾನ್ ಹಾಗೆ ಅಮೆರಿಕದ ಪ್ರತಿನಿಧಿಗಳ ನಡುವೆನೇ ಮಾತುಕತೆ ಆಗುತ್ತೆ ಬಿಟ್ರೆ ಅಲ್ಲಿ ಮಧ್ಯದಲ್ಲಿ ಪಾಕಿಸ್ತಾನ ಇರಲ್ಲ, ಅಥವಾ ಪಾಕಿಸ್ತಾನದ ನಿಯೋಗ ಅಥವಾ ಪಾಕಿಸ್ತಾನದ ಯಾರು ಪ್ರತಿನಿಧಿಗಳು ಇರಲ್ಲ ಅಂತ ಕೆಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಮಾತುಕತೆಗೆ ಪ್ಲಾನ್ ಆಗ್ತಾ ಇದ್ರು, ಯುದ್ಧ ನಿಂತಿಲ್ವಾ? ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಮಧ್ಯಪ್ರಾಚ್ಯದ ಆಕಾಶದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಮೇಲಿನ ಮೇಲೆ ಹಾರಾಡ್ತಾ ಇವೆ. ವಾಯು ಪ್ರದೇಶದಲ್ಲಿ ಸಾಲು ಯುದ್ಧ ವಿಮಾನಗಳು ಹಾರಾಡ್ತಾ ಇದ್ದು, ಇನ್ನು ಯುದ್ಧ ನಿಂತಿಲ್ಲ ಅಥವಾ ಯುದ್ಧದ ತಯಾರಿ ಅಥವಾ ಚಟುವಟಿಕೆಗಳು ನಿಂತಿಲ್ಲ ಅನ್ನುವಂಥದ್ದಕ್ಕೆ ಇವೆಲ್ಲ ಪುಷ್ಟಿ ಕೊಡ್ತಾ ಇದೆ. ಇರಾಕ್ನ ಎರ್ಬಿಲ್ನಲ್ಲಿ ಮತ್ತೆ ಡ್ರೋನ್ ಅಟ್ಯಾಕ್ ಆಗಿದೆ. ಅಮೆರಿಕದ ಸೇನಾ ನೆಲೆಯನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಉತ್ತರ ಇರಾಕ್ನ ಆಗಸದಲ್ಲಿ ಈ ರೀತಿಯಾದಂಥ ಡ್ರೋನ್ಗಳು ಕಂಡು ಬಂದಿದೆ. ಅಮೆರಿಕ ಸೇನೆ ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅಲ್ಲಿಗೆ ಇರಾನ್ ಕೂಡ ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಹಾಕ್ತಾ ಇದೆ, ಅಂದರೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ ಅಂತ ಕಾಣಿಸುತ್ತೆ. ಇನ್ನು ತೈಲ ಹಡಗು ಸಂಚಾರಕ್ಕೆ ಇರಾನ್ನ ಸಹಕಾರ ಬೇಕಾಗಿಲ್ಲ ಹೊರ್ಮುಜ್ನಲ್ಲಿ. ಇದು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಹುಚ್ಚು ಮಾತು. ಇದು ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್ ಮತ್ತೆ ಗುಡುಕ್ತಾ ಇದ್ದಾರೆ. ಶೀಘ್ರದಲ್ಲೇ ಹೊರ್ಮುಜ್ ಮುಖೇನವಾಗಿ ತೈಲ ಸಾಗಾಟ ಆಗುತ್ತೆ. ಇರಾನ್ ಯಾವತ್ತಿಗೂ ಅಣ್ವಸ್ತ್ರ ಹೊಂದೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಇವೆಲ್ಲ ನನ್ನಿಂದನೇ ಆಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಹೌದು ಸ್ವಾಮಿ, ನಿಮ್ಮಿಂದನೇ ಆಗ್ತಾ ಇರೋದು ಇಂಥ ಎಲ್ಲ ಸಮಸ್ಯೆಗಳು, ಯಾರಲ್ಲ ಅಂದಂಥದ್ದು. ಆದರೆ ಈ ಯುದ್ಧ ಅಂತ್ಯ ಮಾಡೋದು ಹೇಗೆ, ಈ ಹೊರ್ಮುಜ್ ಕಾಲುವೆಗೆ ಸಂಬಂಧಪಟ್ಟ ಹಾಗೆ ಇದನ್ನ ಮುಕ್ತ ಮಾಡೋದು ಹೇಗೆ ಜಾಗತಿಕ ತೈಲ ಸಾಗಾಟಕ್ಕೆ, ಆ ವಿಚಾರವಾದಂಥ ಸ್ಪಷ್ಟನೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಂದ ಯಾವುದೂ ಕೂಡ ಇವತ್ತೂ ಕೂಡ ಲಭ್ಯ ಆಗಿಲ್ಲ. ಇದು ಅದೇ ಹುಚ್ಚು ಮಾತುಗಳು, ನಾನು ಹಾಗೆ ಮಾಡಿದೆ, ಹೊಡೆದಾಕಿದ್ದೀವಿ, ನಮ್ದು ಇಷ್ಟು ಬಲಿಷ್ಠವಾದಂಥ ಸೇನೆ, ಆಯ್ತಪ್ಪ ಇದ್ರ ಎಂಡ್ ರಿಸಲ್ಟ್ ಏನು, ಇದನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಆ ವಿಚಾರವಾಗಿ ಯಾವುದೇ ಕ್ಲಾರಿಟಿ ಇಲ್ಲದೆ ಇರೋ ರೀತಿಯಾಗಿ ಅಮೆರಿಕ ಇಲ್ಲಿ ವರ್ತಿಸ್ತಾ ಇದೆ. ಈಗಲೂ ಕೂಡ ಅಷ್ಟೇ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಹೊರ್ಮುಜ್ ಆ ಜಲಸಂಧಿಯಲ್ಲಿ ಒಂದು ಹಂತದಲ್ಲಿ ಈ ಇರಾನ್ ಈ ಜಲ ಬಾಂಬ್ಗಳನ್ನೆಲ್ಲ ಸಿದ್ಧ ಮಾಡಿಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಈಗ ಸುದ್ದಿ ಹರಿದಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಅಲ್ಲಿ ಬೇರೆ ಬೇರೆ ದೇಶಗಳು ಕೂಡ ತಮ್ಮ ನೌಕೆಗಳನ್ನು ಕಳಿಸಿ ಅಥವಾ ತಮ್ಮ ನೇವಿ ಟೀಮನ್ನು ಕಳಿಸಿ ಅಟ್ಯಾಕ್ ಮಾಡೋದಕ್ಕೆ ಹೆದರ್ತಾ ಇವೆ. ನ್ಯಾಟೋ ರಾಷ್ಟ್ರಗಳು ಕೂಡ ಅಷ್ಟೇ. ಯಾಕಂತಾರೆ ಜಲ ಬಾಂಬ್ಗಳನ್ನು ಇಟ್ಟಿದೆ ಇರಾನ್ ಅನ್ನುವಷ್ಟರ ಮಟ್ಟಿಗೆ ಈಗ ಸುದ್ದಿ ಆಗ್ತಾ ಇದೆ. ಆದರೆ ಟ್ರಂಪ್ ನೋಡಿದ್ರೆ ಈಗಲೂ ಕೂಡ ಅದೇ ಎಡಬಿಡಂಗಿ ಮಾತುಗಳು, ನಾನೆಲ್ಲ ಮುಕ್ತ ಮಾಡಿಬಿಡ್ತೀನಿ, ಇರಾನ್ನ ಅನುಮತಿ ಬೇಕಿಲ್ಲ, ಈ ರೀತಿಯಾದಂಥದ್ದೆಲ್ಲವೂ ಕೂಡ ಅಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನು ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ತಡೆ ಹಾಕಲಾಗ್ತಾ ಇದೆ. ಬೋಟ್ಸ್ವಾನಾ ಮುಖೇನವಾಗಿ ಹಡಗನ್ನು ವಾಪಸ್ ಕಳಿಸ್ತಾ ಇದೆಯಂತೆ ಇರಾನ್. LPG ಸಾಗಿಸ್ತಾ ಇದ್ದಂಥ ಇಂಡಿ ಹಡಗನ್ನು ವಾಪಸ್ ಕಳಿಸಿದೆ ಸೇನೆ. ನಿನ್ನೆ ತಡರಾತ್ರಿ ಹೊರ್ಮುಜ್ ಮುಖೇನವಾಗಿ ಆ ಹಡಗು ತೆರಳೋದಕ್ಕೆ ಪ್ರಯತ್ನ ಪಡ್ತು. ತಕ್ಷಣ ಅಲರ್ಟ್ ಆದಂಥ IRGC ಆ ಗ್ಯಾಸ್ ಹಡಗನ್ನು ವಾಪಸ್ ಕಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದ ಸಚಿವ ಖವಾಜಾ ಆಸಿಫ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದರು, ಇಸ್ರೇಲ್ ಕ್ಯಾನ್ಸರ್ ಇದ್ದಂಥ ರೀತಿಯಾಗಿ ಅಂತ ಹೇಳ್ಕೊಂಡು. ಸೊ ಅದಾದ ನಂತರ ಇಸ್ರೇಲ್ ಕೂಡ ಗರಂ ಆಗಿದೆ. ಈಗ ಇಸ್ರೇಲ್ ಕ್ಯಾನ್ಸರ್ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದ ಪಾಕ್ ಸಚಿವ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ತಿರುಗೇಟಿಗೆ ಪಾಕ್ ರಕ್ಷಣಾ ಸಚಿವ ಹೀಗೆ ಹೆದರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಆಸಿಫ್ ಅನ್ನೋದು ತಿಳಿದು ಬರ್ತಾ ಇದೆ. ಖ್ವಾಜಾ ಆಸಿಫ್ ಇಸ್ರೇಲ್ ವಿಚಾರವಾಗಿ ಅವರು ಆಡಿದಂತಹ ಮಾತುಗಳಿತ್ತಲ್ಲ, ಇಸ್ರೇಲ್ ಬಹಳ
ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇತ್ತು. ಪ್ರಸನ್ನ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇನ್ನೊಂದು ವಿಚಾರ ಅಂತ ಅಂದರೆ ಈಗ ಪಾಕಿಸ್ತಾನದ ಪಾತ್ರ ಏನು ಅನ್ನುವಂಥದ್ದು ಈ ಸಂಧಾನದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಕೆಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇರೋ ಪ್ರಕಾರವಾಗಿ ಪಾಕಿಸ್ತಾನ ಇಲ್ಲಿ ಜಸ್ಟ್ ಒಂದು ಪೋಸ್ಟ್ ಮ್ಯಾನ್ ಕೆಲಸ ರೀತಿಯಾಗಿ ಮಾಡುತ್ತೆ ಬಿಟ್ರೆ ಆ ಸಂಧಾನದಲ್ಲಿ ಪಾಕಿಸ್ತಾನದ ಯಾರು ಪ್ರತಿನಿಧಿ ಇರೋದು ಇದ್ಯಾವುದೂ ಇಲ್ಲ ಅನ್ನುವಂಥದ್ದು ಇದೆಲ್ಲ ಒಂದು ಕಡೆ. ಮತ್ತೊಂದು ಕಡೆ ಈ ಸಂಧಾನದ ನಡುವೆ ಪಾಕಿಸ್ತಾನದ ಸಚಿವ ಇಸ್ರೇಲ್ ವಿಚಾರವಾಗಿ ಮಾಡಿದ್ದಂಥ ಟ್ವೀಟ್ ಹೇಳಿದ್ದಂಥ ಮಾತುಗಳು ಸಹಜವಾಗಿ ಈ ಸಂಧಾನ ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋ ಪ್ರಶ್ನೆ ಹುಟ್ಟಾಗ್ತಾ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಈಗ ಟ್ವೀಟ್ ಕೂಡ ಡಿಲೀಟ್ ಮಾಡಿದಾರಂತೆ. ಸೊ ಏನಾಗ್ತಾ ಇದೆ ಪಾಕಿಸ್ತಾನ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸೋದಾದ್ರೆ ಈ ಸಂಧಾನದಲ್ಲಿ ಪಾಕಿಸ್ತಾನದ ಪಾತ್ರ ಜೊತೆಗೆ ಈ ಸಂಧಾನ ಎಷ್ಟು ಸಕ್ಸಸ್ ಆಗ್ಬೋದು, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಪ್ರಸನ್ನ? ಮಾಲ್ತೇಶ್, ಇದೀಗ ಇಡೀ ಜಗತ್ತಿನ ಕಣ್ಣು ಇಸ್ಲಾಮಾಬಾದ್ನ ಕಡೆ ನೆಡ್ತಾ ಇದೆ. ಪ್ರಮುಖವಾಗಿ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ನಡೆಯುವಂತಹ ಈ ಒಂದು ಸಂಧಾನ ಮಾತುಕತೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಅನ್ನೋ ಬಗ್ಗೆ ಎಲ್ರಿಗೂ ಕೂಡ ಪ್ರಶ್ನೆಗಳು ಇದ್ದಾವೆ ಮತ್ತು ಕುತೂಹಲಗಳು ಕೂಡ ಇದ್ದಾವೆ. ಇದರಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ಹಲವು ಮಂದಿ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಪಾಕಿಸ್ತಾನವನ್ನು ನೇರವಾಗಿ ಶಾಂತಿ ಸಂಧಾನ ಮಾತುಕತೆಯ ಮುಖ್ಯ ಪ್ರತಿನಿಧಿ ಅಂತ ಹೇಳಿ ಎಲ್ಲೂ ಕೂಡ ಕರೆಯೋದಕ್ಕೆ ಸಿದ್ಧವಿಲ್ಲ. ಯಾಕೆಂದ್ರೆ ಇರಾನ್ ಇರ್ಬೋದು, ಇಸ್ರೇಲ್ ಇರ್ಬೋದು ಮತ್ತು ಅಮೆರಿಕ ಇರಬಹುದು, ಅತ್ಯಂತ ಬಲಿಷ್ಠ ರಾಷ್ಟ್ರಗಳು. ಈ ಬಲಿಷ್ಠ ರಾಷ್ಟ್ರಗಳ ನಡುವೆ ಪಾಕಿಸ್ತಾನ ಮಾತುಕತೆ ನಡೆಸುವಂತಹ ಮಟ್ಟಿಗೆ ಪಾಕಿಸ್ತಾನ ಅಷ್ಟು ಸಮರ್ಥ ರಾಷ್ಟ್ರವ ಅನ್ನೋ ಬಗ್ಗೆ ಎಲ್ರಿಗೂ ಕೂಡ ಸಾಕಷ್ಟು ಅನುಮಾನಗಳು ಇದ್ದೇ ಇದ್ದಾವೆ. ಹೀಗಾಗಿ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಮಾತುಕತೆ, ನಡೆಯಬೇಕಿರುವಂತಹ ಮಾತುಕತೆ ಅದು ಕೇವಲ ಪಾಕಿಸ್ತಾನ ನಡೆಸುವಂಥ ಒಂದು ಪ್ಲಾಟ್ಫಾರ್ಮ್ ಮಾತ್ರ. ಅದರ ಹೊರತುಪಡಿಸಿದಂತೆ ಶಾಂತಿ ಸಂಧಾನದ ಮಾತುಕತೆಗಳಿರ್ಬೋದು, ಉಳಿದಂಥ ಮಾತುಕತೆಗಳಿರ್ಬೋದು, ಏನೇ ಇದ್ರೂ ಇರಾನ್ ಮತ್ತು ಅಮೆರಿಕ ನಡುವೆ ನೇರವಾಗಿ ಮಾತುಕತೆ ಆಗುತ್ತೆ ಹೊರತು ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಮುಖ ಪಾತ್ರ ಇಲ್ಲ. ಅದು ಕೇವಲ ಸಂದೇಶವಾಹಕದ ರೀತಿಯಲ್ಲಿ ಮಾತ್ರ ಪಾಕಿಸ್ತಾನ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮತ್ತು ವಿಶ್ಲೇಷಕರು ಹೇಳ್ತಾ ಇರುವಂತಹ ವಿಚಾರ. ಈ ಮಧ್ಯೆ ಈ ಶಾಂತಿ ಸಂಧಾನ ಮಾತುಕತೆ ಎಷ್ಟರ ಮಟ್ಟಿಗೆ ಫಲಪ್ರದ ಆಗಬಹುದು ಅನ್ನೋ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಯಾಕೆಂದ್ರೆ ಇಸ್ರೇಲ್ ಈ ಒಂದು ಸೀಸ್ ಫೈರ್ ಅನ್ನ ಉಲ್ಲಂಘನೆಯನ್ನ ಮಾಡಿ ಡ್ರೋನ್ ದಾಳಿಗಳನ್ನು ಮುಂದುವರಿಸಿದೆ ಅನ್ನುವಂಥದ್ದು ಇರಾನ್ ಮಾಡ್ತಾ ಇರುವಂತಹ ಆರೋಪ. ಲೆಬನಾನ್ನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇಸ್ರೇಲ್ನ ಡ್ರೋನ್ಗಳು ದಾಳಿ ನಡೆಸಿದ್ದಾವೆ. ಈ ಮೂಲಕ ಅಲ್ಲಿಯ ಸಾಮಾಜಿಕ ವ್ಯವಸ್ಥೆ, ನಾಗರಿಕ ವ್ಯವಸ್ಥೆಗಳ ಮೇಲೆಯೇ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಹೀಗಾಗಿ ಶಾಂತಿ ಸಂಧಾನ ಮಾತುಕತೆಯನ್ನು ನಾವು ನಡೆಸೋದಕ್ಕೆ ಸಿದ್ಧವಿಲ್ಲ ಅಂತ ಹೇಳಿ ಇರಾನ್ ತನ್ನ ಸಂದೇಶವನ್ನು ರವಾನೆಯನ್ನ ಮಾಡಿದೆ. ಇದರ ಮಧ್ಯೆ ಇಸ್ರೇಲ್ ಕೂಡ ಸ್ಪಷ್ಟಪಡಿಸ್ತಾ ಇರುವಂಥದ್ದು ತನ್ನ ಈ ಒಂದು ಯುದ್ಧ ಏನಿದೆ ಅದು ಹಿಜ್ಬುಲ್ಲಾಗಳನ್ನ ಮಟ್ಟ ಹಾಕೋ ತನಕ ನಿರಂತರವಾಗಿ ನಡೀತಾ ಇರುತ್ತೆ. ಹೀಗಾಗಿ ಲೆಬನಾನ್ನ ಮೇಲೆ ಮತ್ತು ಹಿಜ್ಬುಲ್ಲಾ ಮೇಲೆ ತನ್ನ ದಾಳಿಯನ್ನು ತಾನು ನಿಲ್ಲಿಸೋದಿಲ್ಲ. ಹಿಜ್ಬುಲ್ಲಾ ಮೇಲಿನ ತನ್ನ ದಾಳಿ ಏನಿದೆ ಅದಕ್ಕೆ ಎಲ್ಲೂ ಕೂಡ ಕದನ ವಿರಾಮ ಇಲ್ಲ ಅನ್ನುವಂಥದ್ದನ್ನ ಇಸ್ರೇಲ್ನ ಅಧ್ಯಕ್ಷರೇ ನೇರವಾಗಿ ಹೇಳುವ ಮೂಲಕ ಈ ಸೀಸ್ ಫೈರ್ನ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ, ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದ್ದಾವೆ. ಈಗ ಇರುವಂತಹ ಪ್ರಶ್ನೆ, ಅಮೆರಿಕ ಮತ್ತು ಇರಾನ್ ಎಷ್ಟರ ಮಟ್ಟಿಗೆ ಈ ಮಾತುಕತೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾವೆ ಮತ್ತು ಅದಕ್ಕೆ ಎಷ್ಟರ ಮಟ್ಟಿಗೆ ಬದ್ಧರಾಗಿರ್ತವೆ ಅನ್ನುವಂಥದ್ದು. ಇರಾನ್ ಅಮೆರಿಕವನ್ನು ನಂಬುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ನ ನಡುಗಳ ಮೇಲೆ ಸಾಕಷ್ಟು ಅನುಮಾನಗಳನ್ನ ಇರಾನ್ ವ್ಯಕ್ತಪಡಿಸ್ತಾನೆ ಇದೆ ಮತ್ತು ಇಸ್ರೇಲ್ ಇರಾನ್ನ ನಂಬುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಜೊತೆಗೆ ಇರಾನ್ನ ಯಾವುದೇ ಕ್ಷಣದಲ್ಲೂ ಕೂಡ ತನ್ನ ಮೇಲೆ ಮತ್ತೆ ದಾಳಿಯನ್ನು ನಡೆಸಬಹುದು ಅನ್ನುವಂಥ ಆತಂಕ ಸಹಜವಾಗಿ ಇಸ್ರೇಲ್ನ ಮೇಲೆ ಇದ್ದೇ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಇಸ್ಲಾಮಾಬಾದ್ನಲ್ಲಿ ನಡೆಯುವಂತಹ ಮಾತುಕತೆ ಪಾಕಿಸ್ತಾನದ ಒಂದು ವೇದಿಕೆ ಮಾತ್ರ ಆಗಿರುತ್ತೆ ಅನ್ನುವಂಥದ್ದು ಈಗ ನಡೀತಾ ಇರುವಂತಹ ಚರ್ಚೆ. ಜೊತೆಗೆ ಈ ಸಂಧಾನ ಮಾತುಕತೆಗಳು ಮತ್ತು ಎಲ್ಲವೂ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿಯೇ ಲೆಬನಾನ್ನ ಮೇಲೆ ನಡೀತಾ ಇರುವಂತಹ ನಿರಂತರ ದಾಳಿಗಳು, ಅಲ್ಲಿ ಆಸ್ಪತ್ರೆಯ ವ್ಯವಸ್ಥೆಗಳ ಮೇಲೆಯೇ ದಾಳಿಗಳನ್ನ ನಡೆಸಲಾಗಿತ್ತು. ಅಲ್ಲಿ ಆಗಿರುವಂತಹ ಇಂಜುರೀಸ್ಗಳನ್ನ ಟ್ರೀಟ್ ಮಾಡೋದಕ್ಕೆ ಬೇಕಂತ ಆಸ್ಪತ್ರೆಗಳ ವ್ಯವಸ್ಥೆ ಕೂಡ ಅಲ್ಲಿ ಸರಿಯಾಗಿ ಇಲ್ಲ ಅನ್ನುವಂಥದ್ದು ಇದೀಗ ವಿಶ್ವಸಂಸ್ಥೆಯ ಗಮನಕ್ಕೂ ಕೂಡ ಹೋಗಿದೆ. ಅದು ಕೂಡ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಈ ಎಲ್ಲ ಕಾರಣಕ್ಕೋಸ್ಕರ ಇದೀಗ ಎಷ್ಟರ ಮಟ್ಟಿಗೆ ಸಂಧಾನ ಮಾತುಕತೆ ಫಲಪ್ರದ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮತ್ತು ಅಮೆರಿಕ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡೋ ಮೂಲಕ ಇರಾನ್ ಮತ್ತಷ್ಟು ಕೆರಳುವಂತ ರೀತಿಯಲ್ಲೂ ಮಾಡ್ತಾ ಇದೆ. ಪಾಕಿಸ್ತಾನದ ಹೇಳಿಕೆಗಳು ಇಸ್ರೇಲ್ ಅನ್ನ ಕೆರಳುವಂತ ರೀತಿಯಲ್ಲಿ ಮಾಡ್ತಾ ಇದೆ. ಹೀಗಾಗಿ ಎಲ್ಲರ ಗಮನ ಇವತ್ತಿನ ಇಸ್ಲಾಮಾಬಾದ್ನಲ್ಲಿ ನಡೆಯುವಂತಹ ಶಾಂತಿ ಸಂಧಾನ ಮಾತುಕತೆಯ ಬಗ್ಗೆ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು.